ವಿಜಯನಗರ ಜಿಲ್ಲೆಯಲ್ಲಿ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಕಿದ ಬಂಡವಾಳವನ್ನು ಕೂಡ ತೆಗೆಯಲಾಗದೆ ಒದ್ದಾಡ್ತಾ ಇದ್ದಾರೆ. ನೋಡಿ, ಈ ಮಳೆಯಿಂದಾಗಿ ಎಲ್ಲಾ ಬೆಳೆಗಳು ಕೂಡ ಇದೇ ತರ ನೆಲೆ ಕಚ್ಚಿದಾವೆ. ಒಂದಷ್ಟು ಹಣ ಗಳಿಸಬಹುದು, ಈ ವರ್ಷನಾದ್ರೂ ಬೆಳೆ ಕೈಗೆ ಬರಬಹುದು ಅಂತ ತಿಳ್ಕೊಂಡಿದ್ದ ರೈತರು ಈಗ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ಹಾಗಾದ್ರೆ ನೋಡಿ. ಕಾಂಡ ಕೊರೆಯುವ ಹುಳದ ಕಾಟ, ಬಾಳೆ ಬೆಳೆದ ರೈತರು ಕಂಗಾಲು. ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಕ್ಕರೆ ಕಾರ್ಖಾನೆ ಇಲ್ಲದೆ ಕಬ್ಬು ಬೆಳೆದ ರೈತರು ಪ್ರತಿ ಹಂಗಾಮಿಗೆ ಹೊರ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಪರದಾಡ್ತಾ ಇದ್ರು. ಈ ಸಮಸ್ಯೆಯ ನಡುವೆ ಬಾಳೆ ಬೆಳೆದಂತಹ ರೈತರಿಗೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಸ್ತುತ ಹಂಗಾಮಿಗೆ 2000 ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆಯ ಬದಲು ರೈತರು ಸಕ್ಕರೆ ಬಾಳೆ, ಏಲಕ್ಕಿ ಬಾಳೆ, ಸುಗಂಧಿ ಬಾಳೆ ಬೆಳೆಯನ್ನ ರೈತರು ಬೆಳೆದಿದ್ರು. ಆದರೆ ಅದು ಗೊನೆ ಬಿಡುವ ಹಂತಕ್ಕೆ ಬಂದಾಗಲೇ ಸಮಸ್ಯೆ ಎದುರಾಗಿದೆ. ಕಾಂಡ ಕೊರೆಯುವ ಹುಳದ ಬಾಧೆಯಿಂದಾಗಿ ಬಾಳೆ ಗಿಡಗಳು ಬಾಡಿ ನೆಲಕಚ್ಚಿವೆ. ಬಾಳೆ ಗಿಡಗಳ ನಾಶದಿಂದ ನಿರೀಕ್ಷಿತ ಪ್ರಮಾಣದ ಬೆಳೆ ಸಿಗದೆ ರೈತರು ಚಿಂತಿಸುವಂತಾಗಿದೆ. ಕಳೆದ 2 ವರ್ಷದಿಂದ ಕಾಂಡ ಕೊರಕ ರೋಗದಿಂದ ಬಾಳೆ ಬೆಳೆದಂತಹ ರೈತರು ಆತಂಕಕ್ಕೆ ಒಳಗಾಗಿದ್ದು, ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ನಾವು ಎಕರೆಗೆ 10,000ದಿಂದ 15,000 ರೂಪಾಯಿವರೆಗೆ ಅಂಗಡಿಯಲ್ಲಿ ಸಿಗುವಂತಹ ಕ್ರಿಮಿನಾಶಕಗಳನ್ನು ತಂದು ಹಾಕಿದರೂ ಕೂಡ ಯಾವುದೇ ಪರಿಣಾಮ ಬೀರಿಲ್ಲ. ಇತ್ತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ಗಮನವನ್ನು ಹರಿಸಿಲ್ಲ ಅಂತ ನೊಂದ ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇದು ಪನಾಮ ವಿಲ್ಟ್ ಅಂತ ಹೇಳಿ ಇದು ಗಿಡ ಸೊರಗುತ್ತೆ ಸರ್. ಇದು ಯಾವುದೇ ರೀತಿಯಿಂದ ಬೆಳೆ ಬರಲ್ಲ, ಗೊನಿ ಬಿಡಲ್ಲ. ಈ ತರ ಆಗಿ ಗಿಡ ತನ್ನಷ್ಟಾನೆ ನೆಟ ಬಿದ್ದು ಹೋಗ್ಬಿಡುತ್ತೆ. ಕಳೆದ 2 ವರ್ಷಗಳಿಂದ ಬಾಳೆ ಬೆಳೆಗೆ ಕಾಂಡ ಕೊರೆಯುವ ಬೆಳೆಹೊಣ್ಣೆ ರೋಗ ಉಲ್ಬಣದಿಂದಾಗಿ ಬಾಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. 1 ಎಕರೆ ಬಾಳೆಯನ್ನ ಬೆಳೆಯಲು 1,30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ರೋಗದ ಬಾಧೆಯಿಂದಾಗಿ ಬೆಳೆ ಕುಂಠಿತಗೊಂಡು ಎಕರೆಗೆ 40ರಿಂದ 50,000 ನಷ್ಟವನ್ನ ರೈತರು ಅನುಭವಿಸುವಂತಾಗಿದೆ. ಇದು ಸುಮಾರು 1.25 ಲಕ್ಷದವರೆಗೆ ಖರ್ಚು ಮಾಡಿದ್ವಿ. ಇದರಲ್ಲಿ ಮಾಹಿತಿ ಕೊಡ್ಬೇಕು, ಇದು ಏನ್ ರೋಗ, ಇದಕ್ಕೇನ್ ಪರಿಹಾರ, ಅದನ್ನ ಸಂಬಂಧಪಟ್ಟ ಇಲಾಖೆ ಮಾಹಿತಿ ಕೊಡ್ಬೇಕಂತೇಳಿ ನಾನು. ಕಳೆದ 8 ವರ್ಷಗಳ ಹಿಂದೆ ಇಲ್ಲಿ ಇದ್ದಂತಹ ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಯುತ್ತಿದ್ದ ರೈತರು ಅತಿ ಹೆಚ್ಚು ಬಾಳೆ ಬೆಳೆಯುತ್ತಾ ಮುಖ ಮಾಡಿದ್ರು. ಬಾಳೆಯಿಂದ ಬದುಕು ಕಟ್ಟಿಕೊಳ್ಳುವಂತಹ ಕನಸನ್ನು ಕೂಡ ಕಟ್ಟಿಕೊಂಡಿದ್ರು. ಆದರೆ ಈಗ ಈ ಕಾಂಡ ಕೊರೆಯುವಂತಹ ಹುಳುಗಳಿಂದ ಎಲ್ಲಾ ಕನಸು ಇದೀಗ ಕನಸಾಗಿ ಉಳಿದುಕೊಂಡಿದೆ. ತೋಟಗಾರಿಕಾ ಇಲಾಖೆ ಅಧಿಕಾರಿ ವಿಜಯನಗರ ಜಿಲ್ಲೆಯಲ್ಲಿ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಕಿದ ಬಂಡವಾಳವನ್ನು ಕೂಡ ತೆಗೆಯಲಾಗದೆ ಒದ್ದಾಡ್ತಾ ಇದ್ದಾರೆ. ನೋಡಿ, ಈ ಮಳೆಯಿಂದಾಗಿ ಎಲ್ಲಾ ಬೆಳೆಗಳು ಕೂಡ ಇದೇ ತರ ನೆಲೆ ಕಚ್ಚಿದಾವೆ. ಒಂದಷ್ಟು ಹಣ ಗಳಿಸಬಹುದು, ಈ ವರ್ಷನಾದ್ರೂ ಬೆಳೆ ಕೈಗೆ ಬರಬಹುದು ಅಂತ ತಿಳ್ಕೊಂಡಿದ್ದ ರೈತರು ಈಗ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ಹಾಗಾದ್ರೆ ನೋಡಿ. ಕಾಂಡ ಕೊರೆಯುವ ಹುಳದ ಕಾಟ, ಬಾಳೆ ಬೆಳೆದ ರೈತರು ಕಂಗಾಲು. ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಕ್ಕರೆ ಕಾರ್ಖಾನೆ ಇಲ್ಲದೆ ಕಬ್ಬು ಬೆಳೆದ ರೈತರು ಪ್ರತಿ ಹಂಗಾಮಿಗೆ ಹೊರ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಪರದಾಡ್ತಾ ಇದ್ರು. ಈ ಸಮಸ್ಯೆಯ ನಡುವೆ ಬಾಳೆ ಬೆಳೆದಂತಹ ರೈತರಿಗೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಸ್ತುತ ಹಂಗಾಮಿಗೆ 2000 ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆಯ ಬದಲು ರೈತರು ಸಕ್ಕರೆ ಬಾಳೆ, ಏಲಕ್ಕಿ ಬಾಳೆ, ಸುಗಂಧಿ ಬಾಳೆ ಬೆಳೆಯನ್ನ ರೈತರು ಬೆಳೆದಿದ್ರು. ಆದರೆ ಅದು ಗೊನೆ ಬಿಡುವ ಹಂತಕ್ಕೆ ಬಂದಾಗಲೇ ಸಮಸ್ಯೆ ಎದುರಾಗಿದೆ. ಕಾಂಡ ಕೊರೆಯುವ ಹುಳದ ಬಾಧೆಯಿಂದಾಗಿ ಬಾಳೆ ಗಿಡಗಳು ಬಾಡಿ ನೆಲಕಚ್ಚಿವೆ. ಬಾಳೆ ಗಿಡಗಳ ನಾಶದಿಂದ ನಿರೀಕ್ಷಿತ ಪ್ರಮಾಣದ ಬೆಳೆ ಸಿಗದೆ ರೈತರು ಚಿಂತಿಸುವಂತಾಗಿದೆ. ಕಳೆದ 2 ವರ್ಷದಿಂದ ಕಾಂಡ ಕೊರಕ ರೋಗದಿಂದ ಬಾಳೆ ಬೆಳೆದಂತಹ ರೈತರು ಆತಂಕಕ್ಕೆ ಒಳಗಾಗಿದ್ದು, ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ನಾವು ಎಕರೆಗೆ 10,000ದಿಂದ 15,000 ರೂಪಾಯಿವರೆಗೆ ಅಂಗಡಿಯಲ್ಲಿ ಸಿಗುವಂತಹ ಕ್ರಿಮಿನಾಶಕಗಳನ್ನು ತಂದು ಹಾಕಿದರೂ ಕೂಡ ಯಾವುದೇ ಪರಿಣಾಮ ಬೀರಿಲ್ಲ. ಇತ್ತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ಗಮನವನ್ನು ಹರಿಸಿಲ್ಲ ಅಂತ ನೊಂದ ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇದು ಪನಾಮ ವಿಲ್ಟ್ ಅಂತ ಹೇಳಿ ಇದು ಗಿಡ ಸೊರಗುತ್ತೆ ಸರ್. ಇದು ಯಾವುದೇ ರೀತಿಯಿಂದ ಬೆಳೆ ಬರಲ್ಲ, ಗೊನಿ ಬಿಡಲ್ಲ. ಈ ತರ ಆಗಿ ಗಿಡ ತನ್ನಷ್ಟಾನೆ ನೆಟ ಬಿದ್ದು ಹೋಗ್ಬಿಡುತ್ತೆ. ಕಳೆದ 2 ವರ್ಷಗಳಿಂದ ಬಾಳೆ ಬೆಳೆಗೆ ಕಾಂಡ ಕೊರೆಯುವ ಬೆಳೆಹೊಣ್ಣೆ ರೋಗ ಉಲ್ಬಣದಿಂದಾಗಿ ಬಾಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ.
1 ಎಕರೆ ಬಾಳೆಯನ್ನ ಬೆಳೆಯಲು 1,30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ರೋಗದ ಬಾಧೆಯಿಂದಾಗಿ ಬೆಳೆ ಕುಂಠಿತಗೊಂಡು ಎಕರೆಗೆ 40,000 ರಿಂದ 50,000 ನಷ್ಟವನ್ನ ರೈತರು ಅನುಭವಿಸುವಂತಾಗಿದೆ. ಇದು ಸುಮಾರು 1.25 ಲಕ್ಷದವರೆಗೆ ಖರ್ಚು ಮಾಡಿದ್ವಿ. ಇದರಲ್ಲಿ ಮಾಹಿತಿ ಕೊಡ್ಬೇಕು, ಇದು ಏನ್ ರೋಗ, ಇದಕ್ಕೇನ್ ಪರಿಹಾರ, ಅದನ್ನ ಸಂಬಂಧಪಟ್ಟ ಇಲಾಖೆ ಮಾಹಿತಿ ಕೊಡ್ಬೇಕಂತೇಳಿ ನಾನು. ಕಳೆದ 8 ವರ್ಷಗಳ ಹಿಂದೆ ಇಲ್ಲಿ ಇದ್ದಂತಹ ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಯುತ್ತಿದ್ದ ರೈತರು ಅತಿ ಹೆಚ್ಚು ಬಾಳೆ ಬೆಳೆಯುತ್ತಾ ಮುಖ ಮಾಡಿದ್ರು. ಬಾಳೆಯಿಂದ ಬದುಕು ಕಟ್ಟಿಕೊಳ್ಳುವಂತಹ ಕನಸನ್ನು ಕೂಡ ಕಟ್ಟಿಕೊಂಡಿದ್ರು. ಆದರೆ ಈಗ ಈ ಕಾಂಡ ಕೊರೆಯುವಂತಹ ಹುಳುಗಳಿಂದ ಎಲ್ಲಾ ಕನಸು ಇದೀಗ ಕನಸಾಗಿ ಉಳಿದುಕೊಂಡಿದೆ. ತೋಟಗಾರಿಕಾ ಇಲಾಖೆ ಅಧಿಕಾರಿ ವಿಜಯನಗರ ಜಿಲ್ಲೆಯಲ್ಲಿ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಕಿದ ಬಂಡವಾಳವನ್ನು ಕೂಡ ತೆಗೆಯಲಾಗದೆ ಒದ್ದಾಡ್ತಾ ಇದ್ದಾರೆ. ನೋಡಿ, ಈ ಮಳೆಯಿಂದಾಗಿ ಎಲ್ಲಾ ಬೆಳೆಗಳು ಕೂಡ ಇದೇ ತರ ನೆಲೆ ಕಚ್ಚಿದಾವೆ. ಒಂದಷ್ಟು ಹಣ ಗಳಿಸಬಹುದು, ಈ ವರ್ಷನಾದ್ರೂ ಬೆಳೆ ಕೈಗೆ ಬರಬಹುದು ಅಂತ ತಿಳ್ಕೊಂಡಿದ್ದ ರೈತರು ಈಗ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ಹಾಗಾದ್ರೆ ನೋಡಿ. ಕಾಂಡ ಕೊರೆಯುವ ಹುಳದ ಕಾಟ, ಬಾಳೆ ಬೆಳೆದ ರೈತರು ಕಂಗಾಲು. ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಕ್ಕರೆ ಕಾರ್ಖಾನೆ ಇಲ್ಲದೆ ಕಬ್ಬು ಬೆಳೆದ ರೈತರು ಪ್ರತಿ ಹಂಗಾಮಿಗೆ ಹೊರ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಪರದಾಡ್ತಾ ಇದ್ರು. ಈ ಸಮಸ್ಯೆಯ ನಡುವೆ ಬಾಳೆ ಬೆಳೆದಂತಹ ರೈತರಿಗೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಸ್ತುತ ಹಂಗಾಮಿಗೆ 2,000 ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆಯ ಬದಲು ರೈತರು ಸಕ್ಕರೆ ಬಾಳೆ, ಏಲಕ್ಕಿ ಬಾಳೆ, ಸುಗಂಧಿ ಬಾಳೆ ಬೆಳೆಯನ್ನ ರೈತರು ಬೆಳೆದಿದ್ರು. ಆದರೆ ಅದು ಗೊನೆ ಬಿಡುವ ಹಂತಕ್ಕೆ ಬಂದಾಗಲೇ ಸಮಸ್ಯೆ ಎದುರಾಗಿದೆ. ಕಾಂಡ ಕೊರೆಯುವ ಹುಳದ ಬಾಧೆಯಿಂದಾಗಿ ಬಾಳೆ ಗಿಡಗಳು ಬಾಡಿ ನೆಲಕಚ್ಚಿವೆ. ಬಾಳೆ ಗಿಡಗಳ ನಾಶದಿಂದ ನಿರೀಕ್ಷಿತ ಪ್ರಮಾಣದ ಬೆಳೆ ಸಿಗದೆ ರೈತರು ಚಿಂತಿಸುವಂತಾಗಿದೆ. ಕಳೆದ 2 ವರ್ಷದಿಂದ ಕಾಂಡ ಕೊರಕ ರೋಗದಿಂದ ಬಾಳೆ ಬೆಳೆದಂತಹ ರೈತರು ಆತಂಕಕ್ಕೆ ಒಳಗಾಗಿದ್ದು, ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ನಾವು ಎಕರೆಗೆ 10,000 ದಿಂದ 15,000 ರೂಪಾಯಿವರೆಗೆ ಅಂಗಡಿಯಲ್ಲಿ ಸಿಗುವಂತಹ ಕ್ರಿಮಿನಾಶಕಗಳನ್ನು ತಂದು ಹಾಕಿದರೂ ಕೂಡ ಯಾವುದೇ ಪರಿಣಾಮ ಬೀರಿಲ್ಲ. ಇತ್ತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಹ ಗಮನವನ್ನು ಹರಿಸಿಲ್ಲ ಅಂತ ನೊಂದ ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಸರ್, ಇದು ಪನಾಮ ವಿಲ್ಟ್ ಅಂತೇಳಿ ಇದು ಗಿಡ ಸೊರಗುತ್ತೆ ಸರ್. ಇದು ಯಾವುದೇ ರೀತಿಯಿಂದ ಬೆಳೆ ಬರಲ್ಲ, ಗೊನಿ ಬಿಡಲ್ಲ. ಈ ತರ ಆಗಿ ಗಿಡ ತನ್ನಷ್ಟಾನೆ ನೆಟ ಬಿದ್ದು ಹೋಗ್ಬಿಡುತ್ತೆ. ಕಳೆದ 2 ವರ್ಷಗಳಿಂದ ಬಾಳೆ ಬೆಳೆಗೆ ಕಾಂಡ ಕೊರೆಯುವ ಬೆಳೆಹೊಣ್ಣೆ ರೋಗ ಉಲ್ಬಣದಿಂದಾಗಿ ಬಾಳೆ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. 1 ಎಕರೆ ಬಾಳೆಯನ್ನ ಬೆಳೆಯಲು 1,30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ರೋಗದ ಬಾಧೆಯಿಂದಾಗಿ ಬೆಳೆ ಕುಂಠಿತಗೊಂಡು ಎಕರೆಗೆ 40,000 ರಿಂದ 50,000 ನಷ್ಟವನ್ನ ರೈತರು ಅನುಭವಿಸುವಂತಾಗಿದೆ. ಇದು ಸುಮಾರು 1.25 ಲಕ್ಷದವರೆಗೆ ಖರ್ಚು ಮಾಡಿದ್ವಿ. ಇದರಲ್ಲಿ ಮಾಹಿತಿ ಕೊಡ್ಬೇಕು, ಇದು ಏನ್ ರೋಗ, ಇದಕ್ಕೇನ್ ಪರಿಹಾರ, ಅದನ್ನ ಸಂಬಂಧಪಟ್ಟ ಇಲಾಖೆ ಮಾಹಿತಿ ಕೊಡ್ಬೇಕಂತೇಳಿ ನಾನು. ಕಳೆದ 8 ವರ್ಷಗಳ ಹಿಂದೆ ಇಲ್ಲಿ ಇದ್ದಂತಹ ಸಕ್ಕರೆ ಕಾರ್ಖಾನೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಯುತ್ತಿದ್ದ ರೈತರು ಅತಿ ಹೆಚ್ಚು ಬಾಳೆ ಬೆಳೆಯುತ್ತಾ ಮುಖ ಮಾಡಿದ್ರು. ಬಾಳೆಯಿಂದ ಬದುಕು ಕಟ್ಟಿಕೊಳ್ಳುವಂತಹ ಕನಸನ್ನು ಕೂಡ ಕಟ್ಟಿಕೊಂಡಿದ್ರು. ಆದರೆ ಈಗ ಈ ಕಾಂಡ ಕೊರೆಯುವಂತಹ ಹುಳುಗಳಿಂದ ಎಲ್ಲಾ ಕನಸು ಇದೀಗ ಕನಸಾಗಿ ಉಳಿದುಕೊಂಡಿದೆ. ತೋಟಗಾರಿಕಾ ಇಲಾಖೆ